ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಮೊಳಕೆರೆ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಅನುಮಾನಾಸ್ಪದವಾಗಿ ಸ್ಫೋಟಗೊಂಡಿದ್ದು ಆ ಸ್ಫೋಟಕ್ಕೆ ಸಂಬಂಧಿಸಿದಂತೆ 4 ಜನ ಶಾಲಾ ವಿದ್ಯಾರ್ಥಿಗಳು ಮತ್ತು 2 ವಯಸ್ಕರಿಗೂ ಕೂಡ ಗಂಭೀರ ಗಾಯವಾಗಿರುವಂಥದ್ದು. ಗಾಯಗೊಂಡಿರುವಂತಹ ಇಬ್ಬರನ್ನ ಈಗಾಗಲೇ ಓರ್ವ ಗಾಯಾಳುವನ್ನ ಹೈದರಾಬಾದ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಇನ್ನೋರ್ವನನ್ನ ಮಹಾರಾಷ್ಟ್ರದ ಸೊಲ್ಲಾಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಇದೇ ಒಂದು ಸ್ಥಳದಲ್ಲಿ ನಾನೀಗ ಸದ್ಯ ಮೊಳಕೆರೆ ಗ್ರಾಮದ ಹೊರವಲಯದಲ್ಲಿರುವಂತಹ ಗ್ರಾಮದಿಂದ ಅನತಿ ದೂರದಲ್ಲಿರುವಂತಹ ಗೊರ್ವಿ ಮಾರಯ್ಯ ದೇವಸ್ಥಾನದ ಬಳಿ ಇದ್ದೇನೆ. ಈ ದೇವಸ್ಥಾನದಲ್ಲಿರುವಂತಹ ಸಂಘದೇವರು ಅನ್ನುವಂಥ ಒಂದು ದೇವಸ್ಥಾನದ ಬಳಿ ಒಂದು ಘಟನೆ ಆಗಿರುವಂಥದ್ದು. ಈ ಘಟನಾ ಸ್ಥಳದಲ್ಲಿ ನಾನಿದೆ, ನೀವು ನೋಡ್ತಾ ಇರಬಹುದು. ಅದೇ ಒಂದು ಸ್ಥಳದಲ್ಲಿ ಈಗಾಗಲೇ ಸುಕೋ ತಂಡ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ ತಂಡದಿಂದ ಈಗಾಗಲೇ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಈಗಾಗಲೇ ಸ್ಥಳಕ್ಕೆ ಬಂದಿರುವಂತಹ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ಬೋದು, ಡಿವೈಎಸ್ಪಿ ಆಗಿರ್ಬೋದು, ಈ ತರ ಎಲ್ಲ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬಿಟ್ಟು ಈ ನಿಗೂಢವಾದ ಸ್ಫೋಟಕ್ಕೆ ಕಾರಣವೇನು ಎನ್ನುವಂತ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈಗ ಈ ಒಂದು ಸ್ಥಳದಲ್ಲಿ ಅಂದ್ರೆ ಈ ಒಂದು ಮೊಳಕೆರೆ ಗ್ರಾಮದ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಆ ಘಟನೆ ಆಗಿತ್ತು, ಘಟನೆಯ ಸ್ಥಳದಲ್ಲಿ ಅಂದ್ರೆ ಆ ಸ್ಥಳದಲ್ಲಿ ಏನಾಯ್ತು ಅನ್ನೋದನ್ನ ಕಣ್ಣಾರೆ ಕಂಡಂತ ವ್ಯಕ್ತಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಲ್ಲಿಕಾರ್ಜುನ್ ಇಟ್ಗೇನವ್ರು ಸರ್. ಸರ್, ಇದು ಘಟನೆ ಎಷ್ಟು ಗಂಟೆಗೆ ಆಗಿರೋದು, ಯಾವಾಗ ಆಗಿರೋದು ಸರ್? ಇದು ಘಟನೆ ಇವತ್ತೇ ಸರ್, ಬೆಳಿಗ್ಗೆ 8:40-42 ಗಂಟೆಗೆ ಸರ್. ಇದೇ ಸೇಮ್ ಪ್ಲೇಸಿಗೆ ಇವಾಗ ಇದು 3ನೇ ಬಾರಿ ಆಗ ಸರ್. ಇದು 3ನೇ ಸಲ ಆಗೋದು. ಇದು ಏನಂತ ಪ್ರಕಾರವಾಗಿ ನಿಖರವಾಗಿ ಯಾರು ಹೇಳ್ತಾ ಇಲ್ಲ. ತನಿಖೆಯನ್ನು ಮೊದಲು ಮಾಡ್ಕೊಂಡು ಹೋಗಿರ್ ಸರ್. ಇದು ಎಲ್ಲ ಆಫೀಸರ್ ತನಿಖಾಧಿಕಾರಿಗಳು ತಂಡ ಬಂದಿತ್ತು. ಅದು ಪ್ರಕರಣ ಏನಂತ ಗೊತ್ತಾಗಲ್ದು. ಬ್ಲಾಸ್ಟ್ ಏನು ಟೈರ್ ಹೊಡಿತಾವಲ್ಲ, ಗಾಡಿಗಳ ಟೈರ್, ಲಾರಿ ಟೈರ್ ಹಂಗದ್ ಅದು ಆವಾಜ್ ಬಂತು. ಹಿಂದಕ್ಕೆ ತಿರುಗಿ ನೋಡತನ ಅದು ಗಾಳಿ ಬೇರೆ ಇದೆ. ಸ್ಕೂಲ್ ಹುಡುಗರು ಇದ್ದಾರೆ. ಡೈಲಿ ಸ್ಕೂಲ್ ನಮ್ಮ ಊರಂದು ಎಲ್ಲ ಇದು ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗೋ ವ್ಯಾನ್ಗಳೆಲ್ಲ ಇದೇ ಸ್ಪಾಟಿಗೆ ಬರ್ತಾವೆ ಸರ್. ಹುಡುಗರೆಲ್ಲ ಒಂದೇ ಥರ ಜಮಾ ಆಗಿರ್ತಾರೆ. ಅದು ಬಂದ ತಕ್ಷಣ ಗಾಡಿ ಬರ್ತಾವಂತ ಹುಡುಗರು ವೇಟ್ ಮಾಡ್ತಾರೆ. ಇದು ಅನ್ಎಕ್ಸ್ಪೆಕ್ಟೆಡ್, ಇದು ಆಗದಾಗಂತ ಗೊತ್ತಿಲ್ಲ ಅವ್ರಿಗೆ. ಅದು ಸೇಮ್ ಹುಡುಗರು ಆಟ ಆಡ್ತಾ ಇರ್ತಾವ. ಮಾರ್ನಿಂಗ್ ಯಾವ ಥರ ದಿನನಿತ್ಯ ಕಾರ್ಯಕ್ರಮ ಯಾವ ಮಾಡ್ತಾರ ಅಲ್ಲಿ ಹುಡುಗರು ಮನೆಯವರೆಲ್ಲ ಕುಂತಿರ್ತಾರೆ. ನೋಡ್ತಾನೆ ಅದು ಬ್ಲಾಸ್ಟ್ ಆಯ್ತು ಸರ್. ಅದು ಏನು ಗೊತ್ತಾಗ್ತಾನೆ ಇಲ್ಲ. ಅದು 3ನೇ ಸಲ. ಇದು ಕರೆಕ್ಟ್ ನಿಖರವಾಗಿ ಏನದ ಪ್ರಕರಣ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಓದೋರೆಲ್ಲ ಭಯಭೀತರಾಗಿದ್ದಾರೆ. ಈ ಕಡೆಯಿಂದ ಈಗ ಬರಕ್ಕ ಹೋಗಕ್ಕೂ ಜನ ಅನ್ಸ್ತಾ ಇದಾರೆ ಸರ್. ಇದು ಪ್ರಕರಣ ಇದು ಮೊದಲೇ ಅಲ್ಲ, ಈ ಹಿಂದೆನೂ ಕೂಡ ಆಗಿತ್ತು ಅಂತ ಹೇಳ್ತಾರೆ. ಎಷ್ಟು ಸಲ ಆಗಿತ್ತು ಈ ಕುರಿತ ಹಿಂದೆ ಅಧಿಕಾರಿಗಳು ಗಮನಕ್ಕೆ ತಂದಿದ್ರ? ಇದು ತಂದಿದ್ದೇವೆ ಸರ್, ಪಂಚಾಯತ್ಗೂ ತಂದಿದ್ದೇವೆ. ಊರಿನ ಮುಖಂಡರೆಲ್ಲ ಸೇರಿ ತನಿಖಾಧಿಕಾರಿಗಳು ಹೋದರು, ಎಲ್ಲ ಪಾಲಿಟಿಕ್ಸ್ ಜನಕರು ಹೇಳಿದರು. ಅದ್ರ ಮಾಹಿತಿ ಪ್ರಕರಣ ನಿಖರವಾಗಿ ಏನು ಅಂತ ಗೊತ್ತಾಗಿಲ್ಲ ಸರ್ ಯಾರಿಗೂ ಇನ್ನ. ಈಗ ಇದು ನಿಖರವಾಗಿ ಈ ಸರಿನ ಮಾಡ್ತಾರ ಅಂತ ಹೇಳಿ ಊರಿನ ಜನ ಎಲ್ಲ ನಂಬಿಕೆ ಇಟ್ಟಿದ್ದಾರೆ. ಅದು ತನಿಖಾಧಿಕಾರಿಗಳು ಊರಿನವ್ರ ಜನ ಎಲ್ಲ ಸಪೋರ್ಟ್ ಮಾಡ್ತೀವಿ ಸರ್, ಹಂಗೇನಿಲ್ಲ. ಆದ್ರೆ ಏನಂತ ಗೊತ್ತಾಗ್ತಾ ಇಲ್ಲ ಪೂರ. ಇದು ತನಿಖಾ ನಮಗೂ ಕರೆಕ್ಟಾಗಿ ಗೊತ್ತಾಗ್ಬೇಕಂದ್ರೆ ಮಾಹಿತಿ ತನಿಖಾಧಿಕಾರಿಗಳು ಸಪೋರ್ಟ್ ಇರಬೇಕು. ಇದು ಬಾರ್ ಪದೇ ಆಗ್ತದೆ. ಅವು ಹುಡುಗರು ಇನ್ನ ಸರ್ ಚಿಕ್ಕ ಮಕ್ಕಳು, ಶಾಲೆ ಹುಡುಗರು, ಇನ್ನ ಪ್ರತಿಭೆಗಳು ಈಗಿನ ಮಗ್ಗಿನ ಥರ ಇರ್ತಾವೆ. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರು ಅಂತ ಈ ಥರ ಇರ್ತಾವೆ ಹುಡುಗರೆಲ್ಲ. ಪಾಪ ಅವ್ರದ್ದು ತಂದೆ ತಾಯಿಗಳದ್ದು ರೋದನೆ ನೋಡಿದ್ರೆ ಕಣ್ಣಿಲ್ ನೋಡೋಕ್ಕಾಗ್ತಿಲ್ಲ ಸರ್. ಅದು ಅವರಿಗೆಲ್ಲ ದೇವರೇ ಸಮಾಧಾನ ಮಾಡ್ಬೇಕಾಗುತ್ತೆ ಸರ್. ಸರ್, ಈಗ ಆ ಘಟನೆ ನೀವು ಕಣ್ಣಾರೆ ಕಂಡಿರಿ, ಯಾವ ರೀತಿ ಇತ್ತಂತ ಆ ಟೈಮ್ದಲ್ಲಿ? ಅದು ಸರ್ ರೋದನೆ, ತಂದೆ ತಾಯಿ ರೋದನೆ. ಅದೇನು ಈಗ ಗಾಳಿ ಬಿರುಗಾಳಿ ಸಮರ್ ಕೇಸಿನಲ್ಲಿ ಗಾಳಿ ಬರ್ತಲ್ಲ ಮ್ಯಾಗ ಪೂರ, ಏನು ಗಾಳಿ ಬಂತು ದೇವಗಾಳಿ ಅಂತ ಕರಿತಾರಲ್ಲ ನಮ್ಮ ಕಡೆ, ಆ ಥರ ಗಾಳಿ ಇತ್ತು ಬಂದಿತ್ತು ಸರ್. ಅದು ಮಕ್ಕಳೆಲ್ಲ ಏನು ಸರ್, ಈ ಕಡೆ ಒಬ್ಬ ಹಾರು ಬಿದ್ದನ, ಈ ಕಡೆ ಒಬ್ಬ ಬಿದ್ದ. ಅದು ಎಲ್ಲ ಸ್ಕೂಲ್ ಬ್ಯಾಗ್ ಎಲ್ಲ ಬಿತ್ತು, ಮೈಮೇಲಿನ ಬಟ್ಟೆ ಎಲ್ಲ ಹರ್ಕೊಂಡು ಆ ಕಡೆ ಬಿದ್ದಿತ್ತು. ಅದರೆಲ್ಲ ಚರ್ಮ ಎಲ್ಲ ಬಿದ್ದಿತ್ತು ಸರ್. ಆ ಕಡೆ ಏನಿಲ್ಲ. ಎಷ್ಟು ಎತ್ತರಕ್ಕೆ ಹಾರಿ ಬಿದ್ದಿರಿ ಸರ್? ಎತ್ತರ ಏನು ಸರ್, ನೋಡ್ರಿಗೇನೆ ಹಾರಿಸಿ ದನ್ನಂತ ಬಿದ್ರು ಸರ್ ತೆಳಗಡೆ. ಎಷ್ಟಂತ ಇಬ್ರು ಇದ್ರು ಸರ್ ಹಾರು ಬಿದ್ದಿದ್ದು. ಮತ್ತು ಮಿಕ್ಕಿದ್ರಿಗೆಲ್ಲ ಗಾಯ ಆಗಿತ್ತು ಸರ್. ಅಲ್ಲಿ ಕುಂತಿತ್ತು ಒಬ್ಬ ವೃದ್ಧ ಕುಂತಿರೋ ಮುತ್ತೆ ಅಜ್ಜ, ಕಾಸ್ಕೋತ ಬೆಳಗ್ಗೆ ಚಳಿ ಥರ ಕಾಸ್ಕೋತ ಕೊಡ್ತಾರಲ್ಲ, ಅವ್ರದ್ದು ಬೆನ್ನೆಲ್ಲ ಸುಲ್ದು ಸರ್ ಪೂರ, ಬಟ್ಟೆ ಎಲ್ಲ ಹರಿದು ಮಾರಿ ಎಲ್ಲ ಬ್ಲಡ್ ಆಗಿತ್ತು ಸರ್. ಅದು ಇದೇ ಸರ್ ಆಗಿದ್ದು. ಅಲ್ಲ, ಈಗ ಅಧಿಕಾರಿಗಳು ಬಂದಾರ, ತನಿಖೆ ನಡ್ಸಕತ್ತಾರ. ಈ ಹಿಂದೂ ಆಗಿತ್ತಂತೀರಿ, ಹಿಂದಾದಾಗೆಲ್ಲ ಏನಾರ ತನಿಖೆ ಮಾಡಿದ್ರ? ಅವಾಗ ತನಿಖೆ ಮಾಡಿದ್ರು ಸರ್. ಅದನ್ನು ಅವ್ರೇನು ಪ್ರಕರಣ ನಿಖರವಾಗಿ ಏನಾಗಿದೆ ಅಂತ ಅವ್ರು ಕೊಟ್ಟಿಲ್ಲ ಸರ್ ಮಾಹಿತಿ. ಇನ್ನೂ ಪೂರ ಪ್ರಕರಣ ಬಂದಿಲ್ಲ ನಮಗೂ ಮಾಹಿತಿ, ಯಾರಿಗೂ ಊರ್ದವ್ರಿಗೆ ಬಂದಿಲ್ಲ. ಅದೇ ಕೇಳ್ತಾ ಇದ್ದು ಅಧಿಕಾರಿಗಳಿಗೆಲ್ಲ, ಏನಾದರೂ ಏನು ಸ್ಪಾಟಿಗೆ ಏನದ ಪ್ರಾಬ್ಲಮ್ ಏನದ ಸ್ಪಾಟಿಂದು ನಿಖರವಾಗಿ ತಿಳಿಸ್ರಪ್ಪ ಅಂತ ಹೇಳ್ತಾ ಇದೀವಿ ಸರ್. ಅದೇ ಮತ್ತೇನಿಲ್ಲ ಸರ್. ಈಗ ಆಲ್ರೆಡಿ ಆಗಿತ್ತು, ಇದೊಂದು 2-3 ಸರಿ ಆಗಿತ್ತಂತೀರಿ. ಇವತ್ತು ಕೂಡ ಆಗೈತಿ ಪೂರ್ತಿಯಲ್ಲಿ. ಆ ಸ್ಥಳದಾಗ ಯಾರ್ಯಾರಿದ್ರು, ಯಾವ ರೀತಿ ಅಂದ್ರೆ ಒಮ್ಮೆ ನೆಲದಿಂದ ಬ್ಲಾಸ್ಟ್ ಆಗಿದ್ದ, ಏನು ಬ್ಲಾಸ್ಟಿಗೆ ಕಾರಣ ಆಗಿರೋದು ವಸ್ತುಗಳು ಏನಂತಲ್ಲಿ? ಈ ವಸ್ತುಗಳು ಏನಿಲ್ಲ ಸರ್. ಅಲ್ಲ ಹುಡುಗರು ಬೆಳಿಗ್ಗೆ ಆಟ ಆಡ್ತಿದ್ದೀವಿ ಸರ್. ಅದು ಆಟ ಆಡೋ ಸ್ಪಾಟ್ ಅದು ವಸ್ತು ಏನಿದ್ದಿಲ್ಲ ಅಲ್ಲಿ. ವಸ್ತು ಏನಿರ್ತಾವ ಅಲ್ಲೆಲ್ಲ ನೋಡಿದ್ರೆ ಹುಡುಗರು ಕಾಸ್ಕೋತ ಕೊಡ್ತಿರೋ ಮುಂದೆ ಮನೆಯವ್ರು ಅಲ್ಲೇ ಇದಾರ. ಅದೇ ಜಾಗಕ್ಕೆ ಈಗ ಸ್ಪಾಟ್ ಆಗಿ 3 ಪ್ಯಾಕೇಜ್ ಸರ್ ಆಗ್ತಾ ಇರೋದು. ಅದು ಏನಂತ ಗೊತ್ತಾಗ್ತಿಲ್ಲ ಯಾರಿಗೂ. ನೆಲದಿಂದ ಸ್ಫೋಟಗೊಂಡಿದ್ದ ಅಥವಾ ಹೆಂಗಂತಿದ್ದ? ಅದೇ ಕುಂತಿನ ಆಟ ಆಡ್ತಾ ಪರ್ಗಳು ಆಟೋಮೆಟಿಕ್ ಬ್ಲಾಸ್ಟ್ ಆಗಿ ಸರ್. ಅದು ಹೆಂಗಂತ ಹೆಂಗೆ ಹೇಳ್ಬೇಕು ನಾವು? ವಸ್ತು ಇಲ್ಲ, ಏನಿಲ್ಲ, ಆಟೋಮೆಟಿಕ್ ನೆಲದಿಂದ ಒಮ್ಮೆ ಸ್ಫೋಟ ಆಗೈತೆ ಅದು. ಅದು ಆಟ ಆಡ್ತಾ ಪರ್ಗಳು ಸರ್. ಈ ನೆಲದಿಂದ ಮಕ್ಳಿಗೆ ಹೆಂಗೆ ಗೊತ್ತಾಗ್ಬೇಕು ಸರ್? ಅನ್ನಡ ಏನಿತ್ತು ಏನಿಲ್ಲ. ಅಲ್ಲೇ ಹತ್ತಿರದಾಗಿದ್ರಿ, ನಿಮ್ಮ ಕಣ್ಣಿಗೆ ಕಂಡಂಗ ನೆಲದಿಂದ ಸ್ಫೋಟ ಆತ ಹೆಂಗಾತಂತದು?
ತಿರುಗಿ ನೋಡತನ ಈಗ ಬ್ಲಾಸ್ಟ್ ಆವಾಜ್ ಬಂತು ಸರ್. ಇದು ಟೈರ್ ಹೆಂಗೆ ಹೊಡಿತಾವಲ್ಲ ಗಾಡಿದು ಆ ಥರ ಸೌಂಡ್ ಬಂತು. ತಿರುಗಿ ನೋಡತನ ಎಲ್ಲ ಮಕ್ಕಳೆಲ್ಲ ಹರಿಬಿದ್ದು ಪೇರೆಂಟ್ಸ್ ಎಲ್ಲ ಅಳ್ಕೋತ ಓಡ್ ಬಂದರು. ಅದೇ ಪ್ರತ್ಯಕ್ಷವಾಗಿ ಕಂಡಿದ್ದು ಸರ್. ಟೋಟಲ್ ಎಷ್ಟು ಜನಕ್ಕೆ ಗಾಯ ಆಗಿರೋದಿಲ್ಲ? ಈ ಗಾಯ ಆಗಿರೋದು ಸುಮಾರು 5 ಜನದ ಸರ್. ಒಬ್ಬ ವೃದ್ಧ ಇರೋದು ಪ್ಲಸ್ ಅವ್ರಿಗೂ ಗಾಯ ಆಗಿದೆ, ತುಂಬ ಗಾಯ ಆಗಿದೆ. ಸೀರಿಯಸ್ ಇದ್ದಾರೆ. ಅವರು ಈಗ ಹಾಸ್ಪಿಟಲ್ ಹೋಗಿದ್ದಾರೆ. ಆಂಬುಲೆನ್ಸ್ ಕರೆ ಮಾಡಿದ್ದೀವಿ, ಬಂತು. ಈಗ ತನಿಖಾಧಿಕಾರಿಗಳು ಬಂದಿದ್ದಾರೆ. ಇದು ಪದೇ ಪದೇ ಆಗ್ತಾ ಇದೆ. CC ಕ್ಯಾಮ್ರಾ ಕೂಡ್ಸ ಅಂತ ಹೇಳಿದ್ವಿ ಪಂಚಾಯತ್ದವ್ರಿಗೆ. ಖರೆ ಅಂತ ಕೂಡ್ಸ್ಕೇಸಿಂದ ಮತ್ತೆ ಅದು ರಿಪೇರಿ ಮಾಡ್ತಾಂತ ಹೋಯ್ದವ್ರು ಇನ್ನೂ ರಿಟರ್ನೇ ತಂದಿಲ್ಲ. ಈ ಹಿಂದೆ ಯಾವಾಗ ಆಗಿತ್ತು ರೀಸೆಂಟಾಗಿ? ಈಗ ರೀಸೆಂಟಾಗಿ 2-3 ತಿಂಗಳಿಂದ ಈಗ ಮತ್ತೆ ರೀಸೆಂಟಾಗಿ ಸರ್ 1 ತಿಂಗಳ ಒಳಗಾಗಿ ಆಗಿತ್ತು. ಒಬ್ಬ ಇದು ಮಹಿಳೆಯರಿಗೂ ಕೂಡ ಅವ್ರಿಗೆ ಕಿವಿ ಮತ್ತು ಕಣ್ಣೆಲ್ಲ ಪ್ರಾಬ್ಲಮ್ ಆಗಿದೆ ರೀಸೆಂಟಾಗಿ ಆಗಿದ್ದು ಊರಲ್ಲಿ. ಇದಿಷ್ಟು ಏನೋ ಸ್ಥಳೀಯರ ಮಾತು. ಈಗಾಗಲೇ ಇದೇ ಒಂದು ಸ್ಥಳದಲ್ಲಿ ಈಗ ನೀವು ನೋಡ್ತಾ ಇದ್ರಿ ಆ ದೃಶ್ಯದಲ್ಲಿ, ಅದೇ ಒಂದು ಸ್ಥಳದಲ್ಲಿ ಇದು ಒಂದೇ ಅಲ್ಲ, ಈ ಹಿಂದೆನೂ ಕೂಡ 3-4 ಬಾರಿ ಆಗಿತ್ತು. ಆ ಸಮಯದಲ್ಲೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಅದರ ಸಮಗ್ರವಾದ ತನಿಖೆ, ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಎನ್ನುವುದರ ಆ ಗುರುತು ಪತ್ತೆ ಮಾಡದ ಹಿನ್ನೆಲೆಯಲ್ಲಿ ಮತ್ತೆ ಸ್ಫೋಟ ಆಗ್ತಾ ಇದೆ. ಇವತ್ತು ದುರದೃಷ್ಟವಶಾತ್ 4 ಜನ ಮಕ್ಕಳು ಮತ್ತು 2 ವಯಸ್ಕರಿಗೂ ಕೂಡ ಗಂಭೀರ ಗಾಯ ಆಗಿರುವಂಥದ್ದು. ಈಗಾಗಲೇ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆನ ನೀಡಲಾಗ್ತಿದೆ. ಸಾವು ಬದುಕಿನ ಮಧ್ಯೆ ಹೋರಾಟ ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಏನು ಸ್ಫೋಟಕ್ಕೆ ಕಾರಣವಾಗಿರೋ ಅಂಶ ಏನು, ಯಾವ ಕಾರಣಕ್ಕಾಗಿ ಒಂದು ಬ್ಲಾಸ್ಟ್ ಆಗ್ತಾ ಇರುವಂಥದ್ದು, ಇದಕ್ಕೆ ಸಮಗ್ರ ತನಿಖೆ ನಡೆಸಿ ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಎನ್ನುವುದನ್ನು ಅಧಿಕಾರಿಗಳು ಪತ್ತೆ ಹಚ್ಚಬೇಕು ಅನ್ನುವಂಥ ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಸುಖೋ ತಂಡ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಖುದ್ದು ಸ್ಥಳಕ್ಕೆ SP ಪ್ರದೀಪ್ ಗುಂಟಿ ಅವರು ಮತ್ತು DYSP ಸೇರಿದಂತೆ ಹುಮ್ನಾಬಾದ್ ತಹಶೀಲ್ದಾರ್ ಅಂಜುಮ್ ತಬಸುಮ್ ಸೇರಿದಂತೆ ಇನ್ನಿತರ ಎಲ್ಲ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡುಬಿಟ್ಟಿದ್ದು ಸಮಗ್ರ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್.